ಮುಂಗಾರು ಮಳೆ ಗಡಿ ಭಾಗದ ರೈತರ ಕಬ್ಬುಗಳಿಗೆ ಜೀವಕಳೆ. ಹೌದು, ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಮುಂಗಾರು ಪೂರ್ವ ಮಳೆಯಿಂದಾಗಿ ಚಿಕ್ಕೋಡಿ ಉಪವಿಭಾಗದ ಕಬ್ಬು ಸೇರಿದಂತೆ ಗಡಿ ಭಾಗದ ರೈತರ ಚಿಲ್ಲರೆ ಬೆಳೆಗಳಿಗೆ ಜೀವಕಳೆ ಬಂದಿದ್ದು, ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಏಪ್ರಿಲ್ ಮೇ ತಿಂಗಳಿಂದ ರೈತರಿಗೆ ಬೆಳೆಗಳಿಗೆ ಸಮರ್ಪಕ ನೀರು, ವಿದ್ಯುತ್ ಪೂರೈಕೆ ಇಲ್ಲದೆ ರೈತರು ಹಗಲು ರಾತ್ರಿ ಎನ್ನದೆ ದುಡಿದು ಸಾಲ ಸೋಲ ಮಾಡಿ ಬೆಳೆದಂತಹ ಬೆಳೆ ಒಣಗಲು ಪ್ರಾರಂಭವಾಗಿದ್ದವು. ಬೆಳೆ ನಾಶವಾಗುತ್ತದೆ ಎಂಬ ಆತಂಕ ರೈತರಿಗೆ ಎದುರಾಗಿತ್ತು. ಆದರೆ ಇತ್ತೀಚೆಗೆ ಮುಂಗಾರು ಪೂರ್ವ ಭಾರಿ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇದರಿಂದಾಗಿ ಹಲವು ದಿನಗಳಿಂದ ಮಳೆಗಾಗಿ ಕಾಯುತ್ತಿದ್ದ ರೈತರು ಸದ್ಯ ಪೂರ್ವ ಮುಂಗಾರು ಮಳೆಯಿಂದಾಗಿ ತಾವು ಬೆಳೆದ ಬೆಳೆಗಳು ಹಚ್ಚು ಹಸಿರಾಗಿ ಹೊಳೆಯುತ್ತಿವೆ. ಇದು ರೈತರಲ್ಲಿ ಸಹಜವಾಗಿ ಸಂತಸ ಮೂಡಿಸಿದೆ. ಈ ಕುರಿತು ರೈತ ರವೀಂದ್ರ ಬೋರ್ಗಾವೆ ಸತ್ಯಂ ವಾಹಿನಿಯ ಪ್ರತಿನಿಧಿಯೊಂದಿಗೆ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಪೂರ್ವ ಮುಂಗಾರು ಮಳೆಯಿಂದ ನಮ್ಮ ಕಬ್ಬುಗಳು ಹಾಗೂ ಇನ್ನಿತರ ಬೆಳೆಗಳು ಏಕ್ದಮ್ ಅತಿ ಸುಂದರವಾಗಿ ಕಾಣ್ತಾ ಇದ್ದಾವೆ. ಅದಕ್ಕೊಂದು ತಾಯಿ ಹಾಲು ಕುಡ್ದಂಗೆ ಅವು ಕಳೆಯಿಂದ ಕಾಣ್ತಾ ಇದ್ದಾವು. ಈ ಹಿಂದೆ ಕರೆಂಟ್ ಇಲ್ಲಾಗಿತ್ತು. ಏಪ್ರಿಲ್ ಮೇದಾಗ ಆ ಕರೆಂಟ್ ಕೊಡ್ಲಾರ್ಕ ನಮ್ಮ ಕಬ್ಬುಗಳು ಕುಂಠಿತವಾಗಿದ್ದು, ಈ ಪೂರ್ವ ಮುಂಗಾರು ಮಳೆಯಿಂದ ನಮ್ಮ ಈ ಕಬ್ಬಾಗಲಿ ಇವು ಇನ್ನಿತರ ಚಿಲ್ಲರ್ ಪೀಕ್ ಆಗಲಿ ಇವು ಏಕ್ದಮ್ ಕಳೆ ಬಂದಂಗೆ ಆಗೈತಿ. ಆ ಪೂರ್ವ ಮುಂಗಾರದಿಂದ ನಮ್ಮ ರೈತರಲ್ಲಿ ಸಂತಸ ಮೂಡಿದೆ. ಇದರಿಂದ ನಮಗ ಒಂದು ಸ್ವಲ್ಪ ಸಮಾಧಾನ ಅನಿಸೈತಿ. ಯಾಕಂದ್ರೆ ಏಪ್ರಿಲ್ ಮೇದಾಗ ಹೊಳ್ಯಾಗ ನೀರು ಇಲ್ಲಾಗಿದ್ದು, ಕರೆಂಟು ಇಲ್ಲಾಗಿತ್ತು. 2 ತಾಸು ಕರೆಂಟ್ ಕೊಡ್ತಿರು. ಅದರಿಂದ ನಮ್ಮ ಕಬ್ಬಿಗೆ ಬಹಳ ಹೊರತು ಬಿದ್ದಿತ್ತು. ಈ ಪೂರ್ವ ಮುಂಗಾರದಿಂದ ನಮ್ಮ ಮಳೆ ಬಿದ್ದಿದ್ದರಿಂದ ಒಂದು ಕಬ್ಬಿಗೆ ವಾಡ್ತಿ ಹೆಚ್ಚಾಗೈತಿ. ಅದರಿಂದ ರೈತರಿಗೆ ಎಲ್ಲರಿಗೂ ಸಂತೋಷವಾಗಿದೆ. ಚಿಕ್ಕೋಡಿ, ಹುಕ್ಕೇರಿ, ನಿಪ್ಪಾಣಿ, ರಾಯಬಾಗ್, ಅಥಣಿ, ಕಾಗವಾಡ್ ತಾಲೂಕಿನಾದ್ಯಂತ ಭಾರಿ ಮಳೆಯಿಂದಾಗಿ ಕಬ್ಬು, ಶೇಂಗಾ, ಸೋಯಾ, ಅವರೆ, ಜೋಳ, ಗೋವಿನ ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ಜೀವಕಳೆ ಬಂದಂತಾಗಿದೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ರೈತರು ಜಮೀನುಗಳಲ್ಲಿ ಬೀಜ ಬಿತ್ತನೆ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ ಎಂದರು. ಒಟ್ಟಿನಲ್ಲಿ ವರುಣ ರಾಯನ ಕೃಪೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿದೆ. ಇದರಿಂದಾಗಿ ರೈತರು ಅತ್ಯಂತ ಉತ್ಸಾಹದಿಂದ ಕೃಷಿ ಚಟುವಟಿಕೆ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.